ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 52ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 53ನೇ ಅಧ್ಯಾಯವನ್ನು ಶುರು ಮಾಡೋಣ. ಮೈ ಮೇಲೆ ಬಿಸಿ ಬಿಸಿ ನೀರು ಸುರಿದುಕೊಂಡು ಸ್ನಾನ ಮುಗಿಸಿ ಹೊರಗೆ ಬಂದಾಗ ಮಣಿಕರ್ಣಿಕಾ ಅಲ್ಲೇ ನಿಂತಿರುವುದನ್ನು ನೋಡಿದ ಹಾರಿಕಾ, ನೀವಿನ್ನೂ ಇಲ್ಲೇ ಇದ್ದೀರಾ ಮಾಮ್? ಎಲ್ಲಿಗೋ ಹೋಗೋಕೆ ರೆಡಿಯಾಗಿದ್ದೀರಾ ಅನಿಸುತ್ತೆ ಎಂದಳು ತನ್ನ ಅಮ್ಮ ರೆಡಿಯಾಗಿರುವುದನ್ನು ಗಮನಿಸಿ. ಹಾಂ ಬೇಬಿ, ಟೆಂಪಲ್ ಕಮಿಟಿಯವರು ಬರೋಕ್ಕೆ ಹೇಳಿದರು. ನಾನು ಅಲ್ಲಿಗೆ ಹೋಗೋಕ್ಕೇ ರೆಡಿ ಆಗಿದ್ದೆ. ಬಟ್ ಈ ಸಿಚುಯೇಷನಲ್ಲಿ ಇನ್ನೊಬ್ಬಳನ್ನೇ ಬಿಟ್ಟು ಹೋಗೋಕ್ಕೆ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ಅಣ್ಣನ ಹತ್ರ ಮಾತಾಡಿ ಅವರೇ ಹೋಗೋಕ್ಕೆ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ ಎಂದಳು ಮಣಿಕರ್ಣಿಕಾ. ಅಯ್ಯೋ ಮಾಮ್, ಯುವರ್ ಬೇಬಿ ಈಸ್ ಆಬ್ಸಲ್ಯೂಟ್ಲಿ ಫೈನ್. ನಿನ್ನ ಹತ್ರ ಮಾತಾಡಿದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ನೀನಿರುವಾಗ ನಾನು ಯಾವುದಕ್ಕೂ ಭಯ ಪಡಲ್ಲ ಮಾಮ್. ಯು ಡೋಂಟ್ ವರಿ ಅಬೌಟ್ ಮೀ. ನೀನು ಆರಾಮಾಗಿ ಹೋಗ್ಬಾ ಎಂದಳು ಹಾರಿಕಾ. ಸರಿ ಬೇಬಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ನಿಂಗಾದರೆ ಕೆಳಗಡೆ ಹೋಗಿ ತಿಂಡಿ ಮಾಡು, ಇಲ್ಲ ಅಂದರೆ ರಂಗಮ್ಮನ ಹತ್ರ ಹೇಳಿ ರೂಮಿಗೆ ತಿಂಡಿ ಕಳಿಸ್ಲಾ ಎಂದಳು ಮಣಿಕರ್ಣಿಕಾ. ನೋ ಮಾಮ್, ನಾನೇ ಕೆಳಗೆ ಹೋಗ್ತೀನಿ ಎಂದು ಕನ್ನಡಿ ಮುಂದೆ ನಿಂತಳು ಒದ್ದೆ ಕೂದಲನ್ನು ಒರೆಸ್ಕೊಳ್ತಾ. ಮಣಿಕರ್ಣಿಕಾ ಮಗಳ ರೂಮಿನಿಂದ ಆಚೆ ಬಂದು ಅವಸರವಾಗಿ ತನ್ನ ಪರ್ಸ್ ಎತ್ತಿಕೊಂಡು ಕೆಳಗೆ ಬಂದಳು. ತಿಂಡಿ ಮುಗಿಸಿ ರಾಯರಿಬ್ಬರು ಮಂಡಿಯ ವಾರ್ಷಿಕ ಆದಾಯ ಖರ್ಚು ವೆಚ್ಚದ ಬಗ್ಗೆ ಫೈಲ್ಸ್ ನೋಡ್ತಾ ಕೂತಿದ್ರು. ಕೆಳಗೆ ಬಂದ ಮಣಿಕರ್ಣಿಕಾ, ಅಣ್ಣ, ನಾನು ಟೆಂಪಲ್ ಅನ್ನದಾನ ಅನುಷ್ಠಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಹೋಗಿ ಬರಲಾ ಎಂದಳು. ರೇಷ್ಮೆ ಸೀರೆ ಉಟ್ಟು ಬಹಳ ಆಸ್ಥೆಯಿಂದ ರೆಡಿಯಾಗಿದ್ದ ತಂಗಿಯನ್ನು ನೋಡಿದ ರಾಯರು, ನನ್ನ ತಂಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಇವಳ ಸೌಭಾಗ್ಯನ ನಾವೇ ನಮ್ಮ ಕೈಯಾರೆ ಕಿತ್ಕೊಂಡ್ಬಿಟ್ವಿ. ಅದರ ಬದಲಿಗೆ ನಾವೆಷ್ಟೇ ಚೆನ್ನಾಗಿ ಅವಳನ್ನು ನೋಡಿಕೊಂಡ್ರೂ ಅವಳ ಸೌಭಾಗ್ಯಕ್ಕೆ ಅದನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಕಾಲ ಆಗೋವರೆಗೂ ಅವಳಿಗೆ ಎಳ್ಳಷ್ಟು ನೋವು ಕೊಡಬಾರ್ದು ಎಂದು ಯೋಚಿಸುತ್ತಿದ್ದರು ರಾಮಚಂದ್ರರಾಯರು. ಅಣ್ಣ, ಹೊರಡ್ಲಾ ಎಂದು ಮತ್ತೊಮ್ಮೆ ಮಣಿ ಕೂಗಿದಾಗ ವಾಸ್ತವಕ್ಕೆ ಬಂದ ರಾಯರು, ಹಾ ಮಣಿ, ನೀನು ಹೋಗ್ಬಾ, ಹುಷಾರು ಎಂದರು ರಾಯರು. ಅಣ್ಣ, ಇನ್ನೊಂದು ವಿಷಯ, ನಾನು ನಿಮ್ಮಿಬ್ಬರ ಹತ್ರ ಏನೋ ಮಾತಾಡಬೇಕು. ತುಂಬ ಮುಖ್ಯವಾದ ವಿಷಯ. ನೀವಿಬ್ಬರು ಸಂಜೆ ಮನೇಲಿರಬೇಕು. ಆ ವಿಷಯದ ಸಲುವಾಗಿಯೇ ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಸುಸೂತ್ರವಾಗಲಿ ಅಂತ ಕೇಳ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಎಂದಳು ಮಣಿಕರ್ಣಿಕಾ. ಮಣಿ, ನೀವಿಬ್ಬರು ಮನೇಲಿರಿ, ಮಾತಾಡಬೇಕು ಅನ್ನೂ ಸಾಕು. ಏನೇ ಕೆಲಸ ಇದ್ರೂ ನಿನಗೋಸ್ಕರ ಬದಿಗೊತ್ತಿ ಬರ್ತೀವಿ. ನಮಗೆ ಕೆಲಸಕ್ಕಿಂತ ನೀನು ಮುಖ್ಯ ಕಣಮ್ಮ, ಅಲ್ವೇನೋ ಲಕ್ಷ್ಮಣ ಎಂದರು ರಾಮಚಂದ್ರರಾಯರು. ಸರಿ ಮಣಿ, ಕೆಲಸ ಮುಗಿಸಿ ಮನೆಗೆ ಬರ್ತೀವಿ, ಅದೇನು ಮಾತಾಡೋಣ. ನೀನು ಅಂದ್ಕೊಂಡಿದ್ದಾಗಲಿ ಅಂತ ಆ ಬಂಡೆ ಮಹಾಕಾಳಿ ಅಮ್ಮನಿಗೆ ಅರ್ಚನೆ ಮಾಡಿಸು ಅಂದರು ಲಕ್ಷ್ಮಣರಾಯರು. ಮಣಿ ಮನಸ್ಸಿನಲ್ಲಿನ ಕಲ್ಮಶ ಅರಿಯದೆ ಅಲ್ಲಿಂದ ಹೊರಟು ಆಚೆ ಬಂದ ಮಣಿ, ಡ್ರೈವರ್ ಕಾರ್ ತೆಗೆಯಲು ಹೋದರೆ ನೀನೇನು ಬೇಡ, ಒಬ್ಬಳೇ ಹೋಗಿ ಬರ್ತೀನಿ ಎಂದು ಡ್ರೈವರ್ ಬಳಿ ಕೀ ಪಡೆದು ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಗಾಳಿಯಲ್ಲಿ ಮರೆಯಾದಳು ಮಣಿಕರ್ಣಿಕಾ. ಈ ಮ್ಯಾನೇಜರ್ ಎಲ್ಲಿ ಸಾಯೋಕ್ಕೆ ಹೋದ? ಇಷ್ಟೊತ್ತಾದರೂ ಒಂದು ಫೋನ್ ಮಾಡಿಲ್ಲ. ಕಾಫಿ ಶಾಪ್ ಹತ್ರ ಬಂದನಾ ಇಲ್ವಾ ಒಂದೂ ಗೊತ್ತಾಗ್ತಿಲ್ಲ. ಟೆಂಪಲ್ ಹತ್ರ ಬೇರೆ ಹೋಗಬೇಕು, ಏನು ಮಾಡೋದು ಎಂದು ಯೋಚಿಸಿದವಳು ತನ್ನ ವಾಚ್ನಲ್ಲಿ ಟೈಮ್ ನೋಡಿಕೊಂಡು, ಆಲ್ರೆಡಿ ಟೈಮ್ ಆಗಿದೆ, ಮೊದಲು ಟೆಂಪಲ್ ಹತ್ರ ಹೋಗಿ ಆಮೇಲೆ ಬೇರೆ ಕೆಲಸ ಮಾಡೋಣ. ಅನುಷ್ಠಾನಕ್ಕೆ ನಾನು ಹೋಗಲಿಲ್ಲ ಅಂದರೆ ಕಮಿಟಿಯವರು ಮತ್ತೆ ಮನೆಗೆ ಫೋನ್ ಮಾಡ್ತಾರೆ. ಸುಮ್ಮನೆ ರಿಸ್ಕ್ ಯಾಕೆ? ಅಲ್ಲಿ ಹೋಗಿ ಆಮೇಲೆ ಮ್ಯಾನೇಜರ್ನ ಮೀಟ್ ಮಾಡಿದ್ರೆ ಆಯಿತು, ಬಂದ್ರೇನು ಕಾಯ್ತಾನೆ ಎಂದು ನಿರ್ಧರಿಸಿ ಟೆಂಪಲ್ ಕಡೆ ಕಾರ್ ತಿರುಗಿಸಿದ್ಲು ಮಣಿಕರ್ಣಿಕಾ. ಮ್ಯಾನೇಜರ್ ಮನೆ ಬಳಿ ಮಾರುವೇಷದಲ್ಲಿ ಅವನನ್ನೇ ವಾಚ್ ಮಾಡುತ್ತಾ ಕಾಯುತ್ತಾ ನಿಂತಿದ್ದ ಸಂತೋಷ್. ಸ್ವಿಗ್ಗಿ ಡೆಲಿವರಿ ಬಾಯ್ ವೇಷದಲ್ಲಿದ್ದ ಸಂತೋಷ್ ಮೇಲೆ ಮ್ಯಾನೇಜರ್ಗೆ ಯಾವ ಅನುಮಾನ ಕೂಡ ಬಂದಿರಲಿಲ್ಲ. ಅವಸರವಾಗಿ ಕೈನಲ್ಲಿ ಒಂದು ಬ್ಯಾಗ್ ಹಿಡಿದು ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ ಮ್ಯಾನೇಜರ್. ಸಂತೋಷ್ ಮ್ಯಾನೇಜರ್ಗೆ ಅನುಮಾನ ಬಾರದ ಹಾಗೆ ತುಸು ಅಂತರದಲ್ಲಿಯೇ ಅವನನ್ನು ಹಿಂಬಾಲಿಸಿ ಹೊರಟ. ಮ್ಯಾನೇಜರ್ ಭಯದಲ್ಲಿಯೇ ಆ ಕಡೆ ಈ ಕಡೆ ಮತ್ತೆ ಹಿಂದೆ ಮುಂದೆ ತಿರುಗಿ ನೋಡ್ತಾ ಸ್ಟ್ರೇಟ್ ರೋಡಲ್ಲಿ ಬರದೆ ಅಲ್ಲಿ ಇಲ್ಲಿ ಗಲ್ಲಿ ಸುತ್ತಿಸಿ ಕೊನೆಗೆ ಕಾಫಿ ಶಾಪ್ ತಲುಪಿದ್ದ. ಮ್ಯಾನೇಜರ್ ತನ್ನ ಬೈಕ್ ಪಾರ್ಕ್ ಮಾಡಿ ಸುತ್ತಲೂ ಸೂಕ್ಷ್ಮವಾಗಿ ಗಮನಿಸಿ ಮುಖದಲ್ಲಿ ಮೂಡಿದ್ದ ಬೆವರಿನ ಹನಿಗಳನ್ನು ಕರ್ಚೀಫ್ನಿಂದ ಒರೆಸ್ಕೊಂಡು ಕಾಫಿ ಶಾಪ್ ಒಳಗಡೆ ನಡೆದ.
ಮರೆಯಲ್ಲಿ ನಿಂತು ಇವೆಲ್ಲವನ್ನ ಗಮನಿಸಿದ್ದ ಸಂತೋಷ್. ಅಂದರೆ ಆದಿ ಹೇಳಿದ ಕಾಫಿ ಶಾಪ್ ಇದೇ ಅನಿಸುತ್ತೆ. ಇವನು ಹೆದರ್ಕೊಂಡಿರೋದು ನೋಡ್ತಾ ಇದ್ದರೆ ಇವನು ಹಿಂದೆ ಇರೋದು ಯಾರೋ ಭಾರಿ ಕುಳಾನೇ ಅನಿಸುತ್ತೆ. ನೋಡೋಣ ಅದ್ಯಾರು ಬರ್ತಾರೆ ಎಂದು ಮುಖಕ್ಕೆ ಮಾಸ್ಕ್ ಮತ್ತು ತಲೆಗೆ ಕ್ಯಾಪ್ ಹಾಕ್ಕೊಂಡು ಬೆನ್ನಿಗೆ ಒಂದು ಬ್ಯಾಗ್ ಹಾಕಿಕೊಂಡು ತಾನು ಕಾಫಿ ಶಾಪ್ ಒಳಗಡೆ ಹೊಕ್ಕನು. ಯಾರಿಗೂ ಅನುಮಾನ ಬಾರದ ಹಾಗೆ ಸುತ್ತಲೂ ಗಮನಿಸುತ್ತಾ ಮ್ಯಾನೇಜರ್ ಕೂತಿರೋ ಟೇಬಲ್ ಹುಡುಕಿದ್ದ. ಅದೊಂದು ಪ್ರೈವೇಟ್ ರೂಮ್ ಮತ್ತು ಅಲ್ಲಿ ಸೆಪರೇಟಾಗಿ ಟೇಬಲ್ ಅರೇಂಜ್ ಆಗಿತ್ತು. ಬೇರೆ ಕಸ್ಟಮರ್ಸ್ಗೆ ಅಲ್ಲಿ ಎಂಟ್ರಿ ಇರಲಿಲ್ಲ. ಹಾಗೂ ಅದರ ಸುತ್ತಲೂ ಒಳಗಿರುವವರು ಸರಿಯಾಗಿ ಕಾಣದ ಹಾಗೆ ಇರುವಂಥ ಗ್ಲಾಸ್ನಿಂದ ಮಾಡಲ್ಪಟ್ಟಿತ್ತು. ಅದೊಂದು ನಾಯ್ಸ್ ಇನ್ಸುಲೇಷನ್ ಅಂದರೆ ಶಬ್ದ ನಿರೋಧಕ ಕೊಠಡಿಯಾಗಿತ್ತು. ಸುತ್ತಮುತ್ತ ಎಲ್ಲೂ ಮ್ಯಾನೇಜರ್ ಕಾಣದೇ ಹೋದಾಗ, ಅರೆ ಈಗ ತಾನೇ ನಾನೇ ಅವನು ಒಳಗಡೆ ಬಂದಿದ್ದು ನೋಡಿದೆ, ಆದರೆ ಇಲ್ಲೆಲ್ಲೋ ಅವನು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ ಎಂದು ಹುಡುಕುತ್ತಾ ಒಳಗೇನಾದರೂ ಇರಬಹುದು ಎಂದು ಅಲ್ಲಿದ್ದ ಕೆಲಸದವರನ್ನು ಕಣ್ತಪ್ಪಿಸಿ ಒಳಗೆ ಹೋದ ಸಂತೋಷ್. ಆ ಸೆಪರೇಟ್ ರೂಮಲ್ಲಿ ಕೂತು ಮಣಿಕರ್ಣಿಕಾಗೆ ಫೋನ್ ಟ್ರೈ ಮಾಡ್ತಾ ಇದ್ದ ಮ್ಯಾನೇಜರ್. ಒಳಗೆ ಬಂದ ಸಂತೋಷ್ಗೆ ಮ್ಯಾನೇಜರ್ ಪ್ರೈವೇಟ್ ರೂಮಲ್ಲಿ ಕೂತಿರುವುದು ಸ್ಪಷ್ಟವಾಗಿ ಕಾಣಿಸಿತ್ತು. ಹೊರಗಿನವರಿಗೆ ಅಸ್ಪಷ್ಟವಾಗಿ ಕಂಡರೂ ರೂಮ್ ಒಳಗೆ ಇದ್ದವರಿಗೆಲ್ಲ ಹೊರಗಿನವರೆಲ್ಲ ಸ್ಪಷ್ಟವಾಗಿ ಕಾಣಿಸುವುದು ಆ ರೂಮಿನ ವೈಶಿಷ್ಟ್ಯವಾಗಿತ್ತು. ಅಲ್ಲಿರೋದು ಮ್ಯಾನೇಜರ್. ತನ್ನ ಕಳ್ಳಾಟ ಬೇರೆಯವರಿಗೆ ಕಾಣಬಾರ್ದು ಅಂತ ಈ ರೀತಿ ಇರೋ ರೂಮಲ್ಲಿ ಕೂತಿದ್ಯಾ? ಸಂತೋಷ್ ಹಿಯರ್, ಯಾರನ್ನು ಅಷ್ಟು ಸುಲಭವಾಗಿ ಬಿಡೋ ಮಗನೇ ಅಲ್ಲ ನಾನು ಎಂದುಕೊಳ್ಳುತ್ತಾ ಮತ್ತೊಮ್ಮೆ ಆ ಕಡೆ ಈ ಕಡೆ ದೃಷ್ಟಿ ಹಾಯಿಸಿ ಯಾರೂ ಅವನನ್ನು ಗಮನಿಸದೇ ಇರುವುದನ್ನು ಖಾತ್ರಿ ಮಾಡಿಕೊಂಡು ಮ್ಯಾನೇಜರ್ ಕೂತಿದ್ದ ಜಾಗಕ್ಕೆ ನುಗ್ಗಿದ್ದ. ಫೋನ್ ಮಾಡುವುದರಲ್ಲಿ ತಲ್ಲೀನನಾಗಿದ್ದ ಮ್ಯಾನೇಜರ್ ದಿಢೀರ್ ಒಳಗೆ ನುಗ್ಗಿದವನನ್ನು ಕಂಡು ಕಂಗಾಲಾಗಿ, ಹೇಯ್ ಯಾರೋ ನೀನು, ಇದು ಪ್ರೈವೇಟ್ ಪ್ಲೇಸ್, ಇಲ್ಲಿ ಅದರ್ಸ್ ಎಂಟ್ರಿ ಇಲ್ಲ ಎಂದು ಕಿರುಚಿದನು. ಸಂತೋಷ್ ಏನೂ ಗೊತ್ತಿಲ್ಲದವನ ಹಾಗೆ, ಅಯ್ಯೋ ಸಾರಿ ಸರ್, ಗೊತ್ತಾಗಲಿಲ್ಲ, ಆಚೆಯಿಂದ ಏನೋ ಹೊಸದಾಗಿ ಕಾಣಿಸ್ತು, ಅದಕ್ಕೆ ಅದೇನು ನೋಡೋಣ ಅಂತ ಕುತೂಹಲದಿಂದ ಬಂದೆ ಸರ್, ಸಾರಿ ಎನ್ನುತ್ತಾ ಇರುವಾಗ ಮೊದಲೇ ಭಯದಲ್ಲಿದ್ದ ಮ್ಯಾನೇಜರ್ ಅಲ್ಲಿದ್ದ ಇಂಟರ್ಕಾಮ್ ತೆಗೆದುಕೊಂಡು ಕಾಫಿ ಶಾಪ್ ಮ್ಯಾನೇಜರ್ಗೆ ಕಾಲ್ ಮಾಡಿ, ಏನ್ರಿ ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಪ್ರೈವೇಟ್ ರೂಮ್ ಬುಕ್ ಮಾಡಿದರೆ ಅದರ್ಸ್ ಎಲ್ಲ ಒಳಗಡೆ ಅಲೋ ಮಾಡ್ತಿರಲ್ಲ ಎಂದು ರೇಗುತ್ತಿದ್ದ. ಇದೇ ಸರಿಯಾದ ಸಮಯ ಎಂದುಕೊಂಡ ಸಂತೋಷ್ ರೂಮ್ ಸುತ್ತ ಕಣ್ಣಿನಲ್ಲೇ ಗಮನಿಸಿದ್ದ. ಇದರ ಹೊರಗೆ ಇಲ್ಲಿ ಏನೇ ಮಾತಾಡಿದ್ರೂ ಕೇಳಲ್ಲ ಎಂದು ತಿಳಿದುಕೊಂಡ ಸಂತೋಷ್ ಮೊದಲೇ ಯೋಚಿಸಿ ತಂದಿದ್ದ ಸ್ಪೈ ಕ್ಯಾಮರಾವನ್ನು ಮ್ಯಾನೇಜರ್ಗೆ ಗಮನ ಬೇರೆ ಕಡೆ ಇರೋ ಕಡೆ ಸೆಳೆದು ಕಾಣಿಸಿದ ಹಾಗೆ ಅಲ್ಲೇ ಇಟ್ಟಿದ್ದ ಗಣಪತಿ ಹೈಡಲಿಂದೆ ಅಲ್ಲಿ ನಡೆದಿರುವುದು, ಮಾತನಾಡುವುದು ಎಲ್ಲವೂ ರೆಕಾರ್ಡ್ ಆಗುವಾಗ ಹಾಗೆ ಇಟ್ನು. ತನ್ನ ಮನಸ್ಸಿನಲ್ಲಿದ್ದ ಕೋಪ, ಮಣಿಕರ್ಣಿಕಾ ಫೋನ್ ಪಿಕ್ ಮಾಡದೇ ಇರುವ ಬಗೆಗಿನ ಅಸಹನೆ ಎಲ್ಲವನ್ನೂ ಕಾಫಿ ಶಾಪ್ ಮ್ಯಾನೇಜರನ್ನು ಬೈದು ತೀರಿಸಿಕೊಂಡಿದ್ದ ಆ ಮ್ಯಾನೇಜರ್. ಅದ್ಯಾಕೆ ಹಾಗೆ ಇರ್ತೀರಾ ಸರ್, ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ, ನೋಡಿ ಹೋಗ್ತಿದ್ದೀನಪ್ಪ, ನಿಮಗೇನು ತೊಂದರೆ ಕೊಡ್ತಿದ್ನಾ? ಸುಮ್ಮನೆ ಇದೊಂದು ದೊಡ್ಡ ಇಶ್ಯೂ ಅನ್ನೋ ಹಾಗೆ ಮ್ಯಾನೇಜರ್ಗೆಲ್ಲ ಫೋನ್ ಮಾಡಿ ಹೇಳೋ ಅವಶ್ಯಕತೆ ಇರಲಿಲ್ಲ ಎಂದನು ಸಂತೋಷ್. ಅಷ್ಟರಲ್ಲಿ ಬೈಗುಳ ತಿಂದಿದ್ದ ಮ್ಯಾನೇಜರ್ ಬುಸುಗುಡುತ್ತಲೇ ಒಳಗೆ ಬಂದಿದ್ದ. ಏಯ್ ಯಾರಪ್ಪ ನೀನು, ಇಲ್ಲೆಲ್ಲ ಬರಬಾರ್ದು, ಹೋಗು ಆಚೆ, ಅಲ್ಲೋಗಿ ಕೂತ್ಕೋ, ಇದೆಲ್ಲ ಪ್ರೈವೇಟ್ ಪ್ಲೇಸ್ಗಳು, ಇಲ್ಲಿ ಮೊದಲೇ ಬುಕ್ ಆಗಿರ್ತವೆ, ಹಾಗೆಲ್ಲ ಬೇರೆಯವರು ಇಲ್ಲಿಗೆ ಬರೋ ಹಾಗಿಲ್ಲ, ನಡಿ ನಡಿ ಎಂದು ಸಂತೋಷನನ್ನು ದಬ್ಬಿಕೊಂಡು ಆಚೆ ಕರೆದುಕೊಂಡು ಬಂದು, ಸಾರಿ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಎಂದು ಹೇಳಿ ಡೋರ್ ಹಾಕಿದನು. ಮ್ಯಾನೇಜರ್ ಸಂತೋಷನನ್ನು ಒಂದು ಟೇಬಲ್ ಬಳಿ ಕೂರಿಸಿ ವೆಯ್ಟರ್ನನ್ನು ಕರೆದು, ಇವರ ಆರ್ಡರ್ ತಗೋ ಎಂದು ಹೇಳಿ ಮತ್ತೆ ಅಲ್ಲಿಗೆ ಹೋಗಬೇಡಿ ಎಂದು ವಾರ್ನ್ ಮಾಡಿ ಅಲ್ಲಿಂದ ಹೊರಟನು. ಸಂತೋಷ್ ಬಳಿ ಬಂದ ವೆಯ್ಟರ್, ಎಸ್ ಸರ್, ಯುವರ್ ಆರ್ಡರ್ ಪ್ಲೀಸ್ ಎಂದನು. ಸಂತೋಷ್ ಅವನ ಕಡೆ 500ರ ನೋಟೊಂದನ್ನು ತಳ್ಳಿ, ನನಗೆ ಒಂದು ಹೆಲ್ಪ್ ಬೇಕಿತ್ತಲ್ಲ, ಆ ರೂಮಿಗೆ ಯಾರೆಲ್ಲ ಬರ್ತಾರೆ ಆ್ಯಂಡ್ ಅಲ್ಲಿಗೆ ಸರ್ವ್ ಮಾಡೋಕ್ಕೆ ಯಾರು ಹೋಗ್ತಾರೆ ಅಂತ ಹೇಳು ಅಂದನು. ದುಡ್ಡಿನ ಆಸೆಗೆ ಬಿದ್ದ ವೇಟರ್ ನೋಟನ್ನು ತನ್ನ ಜೇಬಿಗಿಳಿಸ್ಕೊಂಡು, ಸರ್ ಅದು ಪ್ರೈವೇಟ್ ರೂಮ್ ಸರ್, ಅಂದರೆ ಅಲ್ಲಿ ಯಾರಿದ್ದಾರೆ ಅಂತ ಕ್ಲಿಯರ್ ಆಗಿ ಕಾಣಲ್ಲ, ಅದನ್ನು ಹೆಚ್ಚಾಗಿ ಈ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾರೆ, ಅಂದರೆ ಅವರ ಫ್ಯಾನ್ಸ್ಗಳಿಂದ ಅವರಿಗೆ ಪಬ್ಲಿಕ್ಕಲ್ಲಿ ಪ್ರೈವೇಟ್ ಸ್ಪೇಸ್ ಸಿಗಲ್ಲ ಅಂತ. ಹಾಗೆ ದೊಡ್ಡ ದೊಡ್ಡ ಕಂಪನಿ ಡೀಲಿಂಗ್ಸ್ ಎಲ್ಲ ಅಲ್ಲೇ ನಡೆಯುತ್ತೆ, ಅಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಆಚೆ ಇರೋರಿಗೆ ಕೇಳಲ್ಲ ಆ್ಯಂಡ್ ಒಳಗಡೆ ಯಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಲ್ಲ, ಅದೇ ಅದರ ಸ್ಪೆಷಾಲಿಟಿ. ಮತ್ತು ಅಲ್ಲಿಗೆ ನಾವು ಪದೇ ಪದೇ ಹೋಗೋ ಆಗಿಲ್ಲ, ಒಂದೇ ಸಾರಿ ಅವರು ಇಂಟರ್ಕಾಮಲ್ಲಿ ಆರ್ಡರ್ ಮಾಡ್ತಾರೆ, ಒಂದು ಸಾರಿ ಕೊಟ್ಟು ಬಂದ ಮೇಲೆ ನಾವು ಮತ್ತೆ ಹೋಗಲ್ಲ, ಅವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ ಎಂದು ತನಗೆ ಗೊತ್ತಿರುವಷ್ಟನ್ನು ಸಂತೋಷ್ ಬಳಿ ಹೇಳಿದ ವೇಟರ್. ಸರಿ, ನನಗೆ ಕೋಲ್ಡ್ ಕಾಫಿ ತಗೊಂಡು ಬಾ ಎಂದು ಹೇಳಿ ಕಳುಹಿಸಿ ಮ್ಯಾನೇಜರ್ ಕಡೆ ಒಂದು ದೃಷ್ಟಿ ನೆಟ್ಟು ಕೂತನು ಸಂತೋಷ್.
ಕೋಲ್ಡ್ ಕಾಫಿ ತಂದು ಕೊಟ್ಟ ವೇಟರ್ ಮತ್ತೆ ಏನಾದರೂ ಬೇಕಾ ಎಂದನು. ಹೌದು ಬೇಕು, ಆದರೆ ನೀನಾ ಕೆಲಸ ಮಾಡ್ತೀಯಾ ಅಂತ ಗೊತ್ತಾಗ್ತಿಲ್ಲ ಎಂದನು. ಮೊದಲೇ ದುಡ್ಡಿಗೆ ಆಸೆ ಪಡುವವನು ಎಂದು ನೋಡಿದ್ರಿಂದ 520 ನೋಟುಗಳನ್ನು ಟೇಬಲ್ ಮೇಲೆ ಇಡುತ್ತಾ. ವೇಟರ್ ಸುತ್ತಮುತ್ತ ನೋಡಿ, ಏನು ಕೆಲಸ ಹೇಳಿ ಸರ್, ಮಾಡಿಕೊಡ್ತೀನಿ ಎಂದನು. ಏನಿಲ್ಲ, ಆ ಪ್ರೈವೇಟ್ ರೂಮಲ್ಲಿ ಕೂತಿದ್ದಾನಲ್ಲ, ಅವ್ನು ಯಾರಿಗೋಸ್ಕರ ಕಾಯ್ತಾ ಇದ್ದಾನೆ, ಅವ್ರು ಬಂದ ಮೇಲೆ ನೀನು ಆರ್ಡರ್ ತೆಗೆದುಕೊಂಡು ಹೋಗ್ತೀಯಲ್ಲ, ಅವ್ರು ಯಾರು ಅಂತ ತಿಳ್ಕೋಬೇಕು. ಆ್ಯಂಡ್ ಅವರು ಇಲ್ಲಿಂದ ಹೋದ್ಮೇಲೆ ಆ ಗಣೇಶ ಐಡಲ್ ಇದೆಯಲ್ಲ, ಅದರ ಹಿಂದೆ ಯಾರಿಗೂ ಕಾಣದ ಹಾಗೆ ಕ್ಯಾಮ್ರಾ ರೆಕಾರ್ಡರ್ ಇಟ್ಟಿದ್ದೀನಿ. ನೀನು ಯಾರಿಗೂ ಕಾಣದ ಹಾಗೆ ನಂಗದನ್ನು ತಂದು ಕೊಡಬೇಕು ಎಂದನು ಸಂತೋಷ್. ಸರ್, ಏನು ಹೇಳ್ತಿದ್ದೀರಾ ಸರ್? ಅದು ಪ್ರೈವೇಟ್ ರೂಮ್, ಅಲ್ಲಿಗೆ ಯಾರನ್ನೂ ಅಲೋ ಮಾಡಲ್ಲ. ಅದು ಅಲ್ಲದೆ ನೀವು ಕ್ಯಾಮ್ರಾ ಇಟ್ಟಿದ್ದೀನಿ ತಂದುಕೊಡು ಅಂತಿದ್ದೀರಾ. ಇದೆಲ್ಲ ಮ್ಯಾನೇಜರಿಗೆ ಗೊತ್ತಾದರೆ ನನ್ನ ಕೆಲಸನೇ ಹೋಗುತ್ತೆ ಸರ್ ಎಂದನು ಭಯ ಪಡುತ್ತಾ. ನೋಡು, ನಿನಗೇನು ಪ್ರಾಬ್ಲಮ್ ಆಗಲ್ಲ, ಇದೆಲ್ಲ ಡಿಪಾರ್ಟ್ಮೆಂಟ್ ಕೆಲಸ. ನಾನು ಪೊಲೀಸ್ ಗೊತ್ತಾ, ಇದೊಂದು ಹೈ ಪ್ರೊಫೈಲ್ ಕೇಸ್, ಹಾಗಾಗಿ ಮಫ್ತಿಯಲ್ಲಿ ಬಂದಿದ್ದೀನಿ. ಇನ್ನು ಇದೆಲ್ಲ ಯಾರ ಹತ್ರನೂ ಶೇರ್ ಮಾಡೋ ಹಾಗಿಲ್ಲ. ಈ ದುಡ್ಡು ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಹೆಲ್ಪ್ ಮಾಡಿದವರಿಗೆ ಕೊಡೋ ಗೌರವಧನ, ಗೊತ್ತಾಯ್ತಾ? ಹೇಳಿದ್ದು ಮಾಡು, ಇಲ್ಲಾಂದರೆ ಯಾವುದಾದ್ರೂ ಕೇಸ್ನಲ್ಲಿ ಒಳಗಾಕ್ಬಿಡ್ತೀನಿ ನೋಡು ಎಂದು ಮುಗ್ಧ ವೇಟರ್ಗೆ ಸುಳ್ಳು ಹೇಳಿ ಹೆದರಿಸಿದ್ದ ಸಂತೋಷ್. ಸಂತೋಷ್ ಮಾತನ್ನೇ ನಿಜ ಎಂದು ನಂಬಿ ಹೆದರಿ ಆಯಿತು ಸರ್ ಮಾಡ್ತೀನಿ ಎಂದು ಒಪ್ಪಿಕೊಂಡು ಅಲ್ಲಿಂದ ಹೋಗಿದ್ದ ವೇಟರ್. ಸ್ವಲ್ಪ ಹೊತ್ತು ಕಾದ ಬಳಿಕ ನೇರವಾಗಿ ಬರದೆ ಬೇರೆ ಕಡೆಯಿಂದ ಪ್ರೈವೇಟ್ ರೂಮ್ ಒಳಗೆ ಬಂದ ಮಣಿಕರ್ಣಿಕಾ ಕುರ್ಚಿ ಎಳೆದುಕೊಂಡು ಕಾಲು ಮೇಲೆ ಕಾಲು ಹಾಕಿ ಕೂತಳು. ಸಂತೋಷ್, ಇದೇನಿದು, ಮ್ಯಾನೇಜರ್ ಜೊತೆ ಯಾವುದೋ ಲೇಡಿ ಕೂತಿರೋ ಹಾಗೆ ಕಾಣಿಸ್ತಿದೆ. ಯಾವ ಕಡೆಯಿಂದ ಬಂದ್ಲು ಅವಳು ಗೊತ್ತೇ ಆಗಲಿಲ್ಲ, ನೋಡೋಕ್ಕೂ ಸರಿಯಾಗಿ ಕಾಣಿಸ್ತಿಲ್ಲ. ಛೇ ಎಂದುಕೊಂಡು ಅವರ ಕಡೆಯೇ ದೃಷ್ಟಿ ನೆಟ್ಟು ಕೂತನು ಸಂತೋಷ್. ಕರ್ಣಿಕಾ ಬಂದು ಕೂರುತ್ತಲೇ ಮ್ಯಾನೇಜರ್ ಫೈಲ್ಸ್ ಅವಳ ಬಳಿ ಕೊಟ್ಟು, ಮೇಡಮ್, ನೀವು ಹೇಳಿದ RNS ಕಂಪನಿ ಫೈಲ್ಸ್ ತಂದಿದ್ದೀನಿ, ತಗೊಳ್ಳಿ ಎಂದನು. ಫೈಲ್ಸ್ನ ಚೆಕ್ ಮಾಡಿ, ಇದು ನನ್ನ ಹತ್ರ ಇದೆ ಅನ್ನೋದು ಆದಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು ಎಂದಳು ಮಣಿಕರ್ಣಿಕಾ ಮ್ಯಾನೇಜರ್ನಿಗೆ ವಾರ್ನ್ ಮಾಡುತ್ತಾ. ಮೇಡಮ್, ಅದು ಎಂದು ತಡವರಿಸುತ್ತಾ, ಆದಿತ್ಯ ಸರ್ ಫೈಲ್ಸ್ ತುಂಬ ದಿನದಿಂದ ಹುಡುಕ್ತಿದ್ದಾರೆ. ಅಕಸ್ಮಾತ್ ಫೈಲ್ ಸಿಗಲಿಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತೆ ಮೇಡಮ್ ಎಂದನು ಭಯದಲ್ಲಿ. ನೀನು ಇಷ್ಟು ದಿನ ನಿನ್ನ ಕೆಲಸ ನಂಬ್ಕೊಂಡೇ ಜೀವನ ಮಾಡಿಲ್ಲ ಅಲ್ವಾ? ಈಗಾಗಲೇ ನಿನಗೆ ಸಾಕಷ್ಟು ಸಿಕ್ಕಿದೆ, ಮುಂದೇನೂ ಕೂಡ ನಿನಗೆ ಬರುತ್ತೆ. ಯು ಡೋಂಟ್ ವರಿ. ಇಂಥ ಕೆಲಸಗಳನ್ನು ಎಷ್ಟು ಮಾಡಿಲ್ಲ ನೀನು. ಆಫೀಸ್ ನನ್ನ ಹಿಡಿತದಲ್ಲಿ ಇರೋವರೆಗೂ ನಾನೇ ಮಹಾರಾಣಿ ಆಗಿದ್ದೆ. ಆದರೆ ಈಗ ನಾನು ಸಾಕಿದ ಹಾವು ನನಗೆ ಎಡೆ ಬಿಚ್ಚಿ ಕಚ್ಚೋಕೆ ಬಂದರೆ ಸುಮ್ಮನೆ ಬಿಡ್ತೀನಾ? ತುಳಿದು ಹೊಸಗಾಕ್ಬಿಡ್ತೀನಿ. ನೀನು ಆರಾಮಾಗಿ ಬಾಯಿ ಮುಚ್ಕೊಂಡಿರು ಎಂದು ಅಭಯವನ್ನಿತ್ತಳು. ಹಾಗೆ ಮಾತನಾಡುತ್ತಾ ದೃಷ್ಟಿ ಸಂತೋಷ್ ಕಡೆ ಹೋಯಿತು. ಆಗಾಗ ಅವನು ನಾವಿಬ್ಬರು ಮಾತನಾಡೋದನ್ನು ಗಮನಿಸ್ತಾ ಕೂತಿದ್ದಾನೆ ಎನ್ನೋದು ಅನುಮಾನ ಬಂದಿತ್ತು ಮಣಿಕರ್ಣಿಕಾಳಿಗೆ. ಮ್ಯಾನೇಜರ್ಗೆ ಡೈರೆಕ್ಟಾಗಿ ನೋಡದೆ, ಹಾಗೆ ಗಮನಿಸು, ಅವನು ನಮ್ಮ ಕಡೆನೇ ಅವಾಗಿಂದ ನೋಡ್ತಾ ಇದ್ದಾನೆ ಅನ್ನಿಸುತ್ತೆ ಎಂದಳು ಮಣಿಕರ್ಣಿಕಾ. ಒಳಗಡೆಯಿಂದ ಆಚೆ ಇದ್ದವರು ಸ್ಪಷ್ಟವಾಗಿ ಕಾಣಿಸ್ತಿದ್ರಿಂದ ಮ್ಯಾನೇಜರ್ ಸಂತೋಷ್ನನ್ನು ನೋಡಿ, ಅವನಾ ಮೇಡಮ್, ಅವನು ಆಗಲೇ ಇಲ್ಲಿಗೆ ಬಂದಿದ್ದ, ನೋಡೋಕೆ ಬಂದೆ ಅಂತ ಹೇಳ್ದ ಎಂದು ನಡೆದಿದ್ದೆಲ್ಲವನ್ನು ಮಣಿ ಮುಂದೆ ಒಪ್ಪಿಸಿದ್ದ ಮ್ಯಾನೇಜರ್. ಮಣಿಕರ್ಣಿಕಾಗೆ ಅನುಮಾನದ ಹೊಗೆ ದಟ್ಟವಾಗಿತ್ತು. ಇವನು ಯಾರೋ ನಮ್ಮ ಚಲನವಲನಗಳನ್ನು ಗಮನಿಸ್ತಾ ಇದ್ದಾನೆ ಅನಿಸಿ ಮ್ಯಾನೇಜರ್ಗೆ, ಯು ಫೂಲ್, ಯಾರೋ ಒಬ್ಬ ಒಳಗಡೆ ಬಂದು ಹೋಗಿದ್ದಾನೆ, ಅವಾಗಿಂದ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಕೂಡ ಗಮನಿಸದೆ ಇಡಿಯಟ್ ಥರ ಮಾತಾಡ್ತಿದ್ಯಾ ಎಂದು ಬೈದಳು ಮಣಿಕರ್ಣಿಕಾ. ಸಮಥಿಂಗ್ ಈಸ್ ರಾಂಗ್ ಎಂದುಕೊಳ್ಳುತ್ತಾ ಫೈಲ್ಸ್ ಎತ್ತಿಕೊಂಡು ಕಾಫಿ ಶಾಪ್ ಇಂದಿನ ಡೋರ್ನಿಂದ ಆಚೆ ಬಂದಳು ಮಣಿಕರ್ಣಿಕಾ. ಇನ್ನೇನು ಕಾರ್ ಹತ್ತಿ ಮನೆಗೆ ಹೊರಡಬೇಕು ಅಷ್ಟರಲ್ಲಿ ಕೂತಿದ್ದ ಜಾಗದಲ್ಲಿ ತನ್ನ ಪರ್ಸ್ ಮರೆತಿರುವುದು ನೆನಪಾಗಿತ್ತು. ಶಿಟ್, ಪರ್ಸ್ ಅಲ್ಲೇ ಮರೆತಿಟ್ಟು ಬಂದೆ, ಅದು ಯಾರಿಗಾದರೂ ಸಿಕ್ಕಿದ್ರೆ ನಾನು ಅನ್ನೋದು ಗೊತ್ತಾಗ್ಬಿಡುತ್ತೆ ಎಂದು ತನ್ನ ಹಣೆ ನೀವಿಕೊಳ್ಳುತ್ತಾ ಮ್ಯಾನೇಜರ್ನ ಒಳಗೆ ಹೋಗಿ ಪರ್ಸ್ ತರಲು ಹೇಳಿ ತಾನು ಕಾರ್ ಹತ್ತಿ ಕೂತಳು. ಅವರಿಬ್ಬರು ಬಿಲ್ ಪೇ ಮಾಡಿ ಹೋಗಿದ್ದ ಬಳಿಕ ರೂಮ್ ಕ್ಲೀನ್ ಮಾಡುವ ನೆಪದಲ್ಲಿ ಪ್ರೈವೇಟ್ ರೂಮಿಗೆ ಬಂದ ವೇಟರ್ ಜೊತೆ ಯಾರಿಗೂ ಕಾಣದ ಹಾಗೆ ರೂಮಿನೊಳಗೆ ಬಂದ ಸಂತೋಷ್.
ವೇಟರ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದರೆ ಸಂತೋಷ್ ತಾನು ಮೊದಲೇ ಇಟ್ಟಿದ್ದ ಕ್ಯಾಮರಾ ರೆಕಾರ್ಡರನ್ನು ತೆಗೆದುಕೊಂಡು ಜೇಬಿಗಿಳಿಸ್ಕೊಂಡು ಇನ್ನೇನು ಆಚೆ ಹೊರಡಬೇಕು. ಅಷ್ಟರಲ್ಲಿ ಮಣಿಕರ್ಣಿಕಾ ಕುಳಿತಿದ್ದ ಚೇರ್ ಕೆಳಗೆ ಅವಳ ಪರ್ಸ್ ಕಾಣಿಸಿತ್ತು. ಹುಡುಗ ಕ್ಲೀನ್ ಮಾಡುವಾಗ ಬೀಳಿಸಿದ್ದಾನೆ ಎಂದು ಅದನ್ನು ಎತ್ತಿ ತನ್ನ ಶರ್ಟ್ ಒಳಗೆ ಬಚ್ಚಿಟ್ಕೊಂಡು ಅಲ್ಲಿಂದ ಆಚೆ ಬಂದನು. ಮ್ಯಾನೇಜರ್ ಒಳಗಡೆ ಬಂದು ಸುತ್ತ ಹುಡುಕಾಡಿ ಪರ್ಸ್ ಎಲ್ಲೂ ಕಾಣದೆ ಹೋದಾಗ ಪೆಚ್ಚು ಮೋರೆ ಹಾಕಿಕೊಂಡು ಮಣಿಕರ್ಣಿಕಾಳ ಬಳಿ ಬಂದು, ಅಲ್ಲೆಲ್ಲೂ ಪರ್ಸ್ ಸಿಗಲಿಲ್ಲ ಮೇಡಮ್ ಎಂದನು. ಮ್ಯಾನೇಜರ್ ಕೆನ್ನೆಗೆ ಬಾರಿಸಿ, ಸಿಗಲಿಲ್ಲ ಅಂತ ಹೇಳೋಕೆ ಬಂದಿದೀಯಾ ಎಂದು ಸಿಡುಕಿದ್ಲು. ಆಗ ಕೋಪದಲ್ಲಿ, ಛೇ, ಇವತ್ತು ಯಾಕೆಲ್ಲ ನನ್ನ ವಿರುದ್ಧವಾಗಿಯೇ ನಡೀತಾ ಇದೆ ಎಂದುಕೊಳ್ಳುತ್ತಾ ತನ್ನ ಮೊಬೈಲಿಂದ ಕಾಫಿ ಶಾಪ್ ಮ್ಯಾನೇಜರ್ಗೆ ಕಾಲ್ ಮಾಡಿ, ಟೇಬಲ್ ಕ್ಲೀನ್ ಮಾಡಿದ ಹುಡುಗನನ್ನು ಕರ್ಕೊಂಡು ಆಚೆ ಬನ್ನಿ ಬೇಗ ಎಂದಳು. ಮೊದಲೇ ಮಣಿಕರ್ಣಿಕಾ ಎಂದರೆ ಕಾಫಿ ಶಾಪ್ ಮ್ಯಾನೇಜರ್ ಕೂಡ ಭಯ ಪಡ್ತಾ ಇದ್ದ. ಕೆಲಸದ ಹುಡುಗನ ಜೊತೆ ಕಾರ್ ಬಳಿ ಬಂದ ಕಾಫಿ ಶಾಪ್ ಮ್ಯಾನೇಜರ್, ಏನು ವಿಷಯ ಮೇಡಮ್, ಇವು ನಿಮ್ಗೇನಾದರೂ ಪ್ರಾಬ್ಲಮ್ ಮಾಡಿದ್ನಾ, ಸರ್ವಿಸ್ ಸರಿಯಾಗಿ ಕೊಡಲಿಲ್ವಾ ಅಂತ ಕೇಳಿದ್ದ. ಮಣಿಕರ್ಣಿಕಾ ಕಾರಿನಿಂದ ಇಳಿದು ಏನೊಂದೂ ಮಾತನಾಡದೆ ಹುಡುಗನ ಕೆನ್ನೆಗೆ ಬಾರಿಸಿ, ಎಲ್ಲೋ ಪರ್ಸ್ ಎಂದಳು. ಬಾರಿಸಿದ ಹೊಡೆತಕ್ಕೆ ಹುಡುಗನ ಕೆನ್ನೆ ಕೆಂಪಾಗಿ ಬಾಸುಂಡೆ ಬಂದಿತ್ತು. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡು, ಮೇಡಮ್ ಪರ್ಸ್ ಯಾವುದು ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಮಣಿಕರ್ಣಿಕಾ ಮಾತಿನಲ್ಲೇ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಕಾಫಿ ಶಾಪ್ ಮ್ಯಾನೇಜರ್, ಇವನು ಅಂಥ ಹುಡುಗ ಅಲ್ಲ ಮೇಡಮ್, ಬಹಳ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ, ಕೈಬಾಯಿ ಶುದ್ಧ ಎಂದನು ತನ್ನ ಕೆಲಸಗಾರನನ್ನು ವಹಿಸಿಕೊಂಡು. ಪರ್ಸ್ ಹೋಯಿತು ಅನ್ನೋದಕ್ಕಿಂತ ಅದರಲ್ಲಿರೋ ಡಾಕ್ಯುಮೆಂಟ್ಸ್ನಿಂದ ಎಲ್ಲಿ ಸಿಕ್ಬೀಳ್ತೀನೋ ಅನ್ನೋ ಭಯ ಮಣಿಕರ್ಣಿಕಾಳದ್ದಾಗಿತ್ತು. ಎಷ್ಟೇ ಕೇಳಿದ್ರೂ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದ ಹುಡುಗನ ಮೇಲೆ ಕೋಪ ಉಕ್ಕಿ ಬಂದು ತನ್ನ ಕಾರಲ್ಲಿ ಯಾವಾಗಲೂ ಇಟ್ಟುಕೊಂಡಿದ್ದ ಗನ್ನನ್ನು ತಗೊಂಬಂದು ಹುಡುಗನ ತಲೆಗೆಡಿದು, ಹೇಳ್ತೀಯೋ ಇಲ್ಲ ಸಾಯ್ತೀಯೋ, ಒಂದು ಸಾರಿ ಟ್ರಿಗರ್ ಒತ್ತಿದ್ರೆ ಸಾಕು, ಮೆದುಳು ಆಚೆ ಬಂದುಬಿಡುತ್ತೆ, ಹೇಳು ಎಲ್ಲಿ ನನ್ನ ಪರ್ಸ್ ಎಂದಳು. ಮಣಿಯ ರೌದ್ರಾವೇಶಕ್ಕೆ ಮ್ಯಾನೇಜರ್ಗಳಿಬ್ಬರೂ ಹೆದರಿ ನಿಂತಿದ್ರು. ಹುಡುಗ ತೊದಲುತ್ತಾ, ಮೇಡಮ್ ಹೇಳ್ತೀನಿ, ನನಗೇನೂ ಮಾಡಬೇಡಿ ಪ್ಲೀಸ್ ಎಂದು ಮಣಿಕರ್ಣಿಕಾಳ ಕಾಲಿಗೆ ಬಿದ್ದು, ಸಂತೋಷ್ ಬಂದು ಕ್ಯಾಮರಾ ಇಟ್ಟಿದ್ದು ಮತ್ತೆ ಅದನ್ನು ತೆಗೆದುಕೊಂಡು ಪರ್ಸ್ ಕೂಡ ಅವನೇ ತೆಗೆದುಕೊಂಡು ಹೋಗಿದ್ದಾನೆ ಮೇಡಮ್, ಪೊಲೀಸ್ ಅವರು ಅಂತ ಹೇಳಿದರು ಮೇಡಮ್, ಹಾಗಾಗಿ ನಾನು ಸಹಾಯ ಮಾಡಿದೆ ಅಷ್ಟೇ, ನನ್ನ ಕೆಲಸದಿಂದ ತೆಗಿಬೇಡಿ ಮೇಡಮ್ ಅಂತ ಬೇಡಿಕೊಂಡ. ಮಣಿಕರ್ಣಿಕಾಗೆ ಹುಡುಗ ಹೇಳಿದ್ದನ್ನು ಕೇಳಿ ಸಿಡಿಲು ಬಡ್ದಂತಾಗಿತ್ತು. ಅಂದರೆ ನನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗಿ ಹೋಗುತ್ತಾ, ಹಾಗಾಗಬಾರ್ದು ಎಂದು ಕೋಪದಲ್ಲಿ ಕಿರುಚಿ ಕಾಲು ಹಿಡಿದು ಕೂತಿದ್ದ ಹುಡುಗನ್ನ ಕಾಲಿನಿಂದ ಜಾಡಿಸಿ ಒದ್ದು ತನ್ನ ಕಾರ್ ಹತ್ತಿ ಸ್ಟಾರ್ಟ್ ಮಾಡುತ್ತಾ ಮ್ಯಾನೇಜರ್ಗೆ, ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳು, ನಾನು ಅವನು ಎಲ್ಲೋದ ನೋಡ್ತೀನಿ, ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇರ್ತಾನೆ ಎಂದು ಹೇಳಿ ಹೊರಟಳು ಮಣಿಕರ್ಣಿಕಾ. ಆ್ಯನಿವರ್ಸರಿ ಫಂಕ್ಷನ್ ಮುಗಿದ ಮೇಲೆ ತುಸು ನಿರಾಳನಾಗಿದ್ದ ಭವಿಷ್. ಬೇರೆ ಯೋಚನೆ ಕೂಡ ತಲೆಗೆ ಬಾರದ ಹಾಗೆ ತನ್ನ ಪ್ರಾಜೆಕ್ಟ್ ಕೆಲಸದಲ್ಲಿ ಮುಳುಗಿ ಹೋಗಿದ್ದ. ಅದು ಅಲ್ಲದೆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮುಗಿಸೋದಕ್ಕೆ ಜಾಸ್ತಿ ಸಮಯ ಕೂಡ ಇಲ್ಲದಿದ್ದರಿಂದ ಅಂಶಿಕಾ ಕೊಟ್ಟ ಸಜೆಷನ್ ಪ್ರಕಾರ ಡೇ ಆ್ಯಂಡ್ ನೈಟ್ ಕೆಲಸ ಪ್ರೋಗ್ರೆಸ್ನಲ್ಲೇ ಇತ್ತು. ನಿರ್ಮಾಣ ಕಾರ್ಯ ತ್ವರಿತಗತಿಯಲ್ಲಿ ಸಾಗುತ್ತಿತ್ತು. ಭವಿಷ್, ಅಂಶಿಕಾ ಕೊಟ್ಟ ಐಡಿಯಾದಿಂದ ತುಂಬ ಚೆನ್ನಾಗಿ ಕೆಲಸ ಆಗ್ತಿದೆ, ನಿಜವಾಗ್ಲೂ ಶಿ ಈಸ್ ಬ್ರಿಲಿಯಂಟ್, ದೀಪು ಯು ಆರ್ ಲಕ್ಕಿ ಮ್ಯಾನ್ ಎಂದು ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡಿದ್ದ. ಇಂಟೀರಿಯರ್ ಕೆಲಸ ನಡೀತಾ ಇತ್ತು. ಡಿಸೈನ್ ಪೂರ್ತಿ ಅಂಶಿಕಾನೇ ಮಾಡಿದ್ದರಿಂದ ಕೆಲಸದ ವಿಸಿಟ್ ಮಾಡೋದಕ್ಕೆ ಭವಿಷ್ ಜೊತೆ ಅಂಶಿಕಾ ಕೂಡ ಹಾಸ್ಪಿಟಲ್ ಕಟ್ಟಡದ ಬಳಿ ಬಂದಿದ್ಲು. ಇಬ್ಬರು ಮಾತನಾಡುತ್ತಾ ಹಾಸ್ಪಿಟಲ್ ವರ್ಕ್ ಫುಲ್ ವಿಸಿಟ್ ಮಾಡಿ ವರ್ಕ್ ತುಂಬ ಚೆನ್ನಾಗಿ ಆಗ್ತಿರೋದಕ್ಕೆ ಖುಷಿಯಲ್ಲಿದ್ದರು. ಅಂಶಿಕಾ ಅವರೇ, ನಿಜವಾಗ್ಲೂ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಐ ರಿಯಲಿ ಸ್ಯಾಟಿಸ್ಫೈಡ್ ಯುವರ್ ವರ್ಕ್ ಆ್ಯಂಡ್ ಸ್ಮಾರ್ಟ್ನೆಸ್ ಅಂತ ಭವಿಷ್ ಹೇಳಿದ್ದ. ನನ್ನ ಕೆಲಸನ ಮೆಚ್ಚಿ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ನೀವು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಲ್ವಾ ನನ್ನ ಟ್ಯಾಲೆಂಟ್ ತೋರಿಸೋದಕ್ಕಾಗಿದ್ದು, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ಅಂತ ಅಂಶಿಕಾ ಹೇಳಿದ್ಲು. ಎನಿವೆ, ವರ್ಕ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದರೆ ಅದು ನಮ್ಮ ಕಂಪನಿಗೆ ಸಿಗೋ ದೊಡ್ಡ ಯಶಸ್ಸು. ಮುಂದೆ ಕೂಡ ಈ ಥರ ಒಳ್ಳೆ ಪ್ರಾಜೆಕ್ಟ್ನ ನಮ್ಮ ಕಂಪನಿಗೆ ಸಿಗುತ್ತೆ ಅಂತ ಭವಿಷ್ ಹೇಳ್ದ. ನಡೀರಿ ಹೊರಡೋಣ, ಆಫೀಸಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ಇದೆ, ಆನ್ ಟೈಮ್ ನಾವು ಅಲ್ಲಿರಬೇಕು ಎಂದು ಹೇಳಿ ಅಲ್ಲೇ ಇದ್ದ ಮ್ಯಾನೇಜರ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲಿಂದ ಹೊರಟರು ಭವಿಷ್ ಮತ್ತು ಅಂಶಿಕಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು.
ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.